ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಹೊರ ಜಿಲ್ಲೆ ಹೊರ ರಾಜ್ಯದಿಂದ ದಿನಂಪ್ರತಿ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಹೇಗೆ ಆಗಮಿಸುವ ಭಕ್ತರು ದೇವರಿಗೆ ಕೈ ಮುಗಿದು ದೇವಾಲಯದ ಎದುರು ಫೋಟೋ ಕ್ಲಿಕ್ಕಿಸಿ ಹೋಗೋದು ಸಾಮಾನ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ದೇವಾಲಯದ ಆವರಣಕ್ಕೂ ಕಾಲಿಟ್ಟಿರುವುದರಿಂದ ಮುಜುಗರದ ಸನ್ನಿವೇಶ ಎದುರಾಗಿದೆ. ಹೀಗಾಗಿ ಶ್ರೀಕೃಷ್ಣ ಮಠದ ಆಡಳಿತ ಒಂದು ಖಡಕ್ ನಿರ್ಧಾರವನ್ನ ಕೈಗೊಂಡಿದೆ. ಯಾತ್ರಿಕರು ಆಗಮಿಸುವವರಿಗೆ, ಪೀಠಾಧಿಪತಿಗಳಿಗೆ ಅವರಿಗೆಲ್ಲ ಮುಜುಗರವಾಗುವ ಹಾಗೆ ಎಷ್ಟೋ ಜನ ತಲೆ ತಗ್ಗಿಸಿ ನಡೆಯುವಂತಹದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ತಮ್ಮ ವೈಯಕ್ತಿಕವಾದಂತಹ ಒಂದು ಪ್ರೀತಿಯ ಸಲ್ಲಾಪದ ವಿಡಿಯೋಗಳನ್ನು ಮಾಡುವ ಅತ್ಯಂತ ನೀಚವಾದ ಕೃತ್ಯಗಳಿಗೆ ಅವರೆಲ್ಲ ಅಲ್ಲಿ ಇಳಿದಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟ್ ಇತ್ತೀಚೆಗೆ ಮದುವೆಗೂ ಮುಂಚೆ ಮಾಡುವ ಬಹು ಮುಖ್ಯವಾದ ಕಾರ್ಯಕ್ರಮ. ಉಡುಪಿ ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿರುವ ಕನಕ ಗೋಪುರ, ಅಷ್ಟಮಠಗಳ ಎದುರು ಪವಿತ್ರ ರಥದ ಬಳಿ ಹೀಗೆ ರಥಬೀದಿ ಸುತ್ತಲೂ ಬೆಳ್ಳಂಬೆಳಗ್ಗೆ ಮದುವೆಯಾಗುವ ಜೋಡಿಗಳು ಹಾಜರಾಗ್ತಾರೆ. ಕೇವಲ ಹಾಜರಾಗೋದಷ್ಟೇ ಅಲ್ಲ, ಕೈ ಕೈ ಹಿಡಿದು ಎತ್ಕೊಂಡು ಮುದ್ದಾಡುವಷ್ಟರ ಮಟ್ಟಿಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಶುರುವಾಗಿದೆ. ಪಾರ್ಕ್, ಬೀಚ್, ಬೆಟ್ಟ ಗುಡ್ಡ, ಫಾಲ್ಸ್ ಬಳಿಯ ಫೋಟೋ ಶೂಟ್ ಈಗ ಪವಿತ್ರ ಧಾರ್ಮಿಕ ಸ್ಥಳಕ್ಕೂ ಕಾಲಿಟ್ಟಿರೋದು ಧಾರ್ಮಿಕ ವಿದ್ವಾಂಸರು, ಅಷ್ಟಮಠಾಧೀಶರು, ಭಕ್ತರು, ಮಹಿಳೆಯರಿಗೆ ಮುಜುಗರಕ್ಕೀಡು ಮಾಡಿದೆ. ಕೇರಳ, ತಮಿಳುನಾಡು, ಬೆಂಗಳೂರಿನಿಂದ ಬರುವ ಹೆಚ್ಚಿನ ಜೋಡಿಗಳು ಸ್ಥಳ ಆಯ್ಕೆ ಮಾಡುವ ಕೆಲ ಫೋಟೋಗ್ರಾಫರ್ಗಳ ಅವಿವೇಕತನ ಈಗ ರಥಬೀದಿ ಸುತ್ತಲೂ ಫೋಟೋ ಶೂಟ್ ಬ್ಯಾನ್ ಆಗಿದೆ. ಅಪರೂಪಕ್ಕೆ ದೂರದ ಊರುಗಳಿಂದ ಬರುವ ಭಕ್ತರು ಈಗ ಫೋಟೋ ತೆಗೆಯಲಾಗದೆ ಮರಳುವಂತಾಗಿದೆ. ಶ್ರೀಕೃಷ್ಣ ಮಠದ ಆಡಳಿತ ಮಂಡಳಿ ಇಂಥದ್ದೊಂದು ಖಡಕ್ ನಿರ್ಧಾರಕ್ಕೆ ಬರಲು ಮುಖ್ಯ ಕಾರಣ ಮಠಾಧೀಶರ ಎದುರೇ ಜೋಡಿಗಳು ಫೋಟೋ ಶೂಟ್ಗಾಗಿ ಅಸಭ್ಯ ವರ್ತನೆಯಲ್ಲಿ ಮೈಮರಿತಾ ಇರೋದು. ಪರ್ಯಾಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಯತಿಗಳ ಎದುರೇ ಅಸಭ್ಯ ವರ್ತನೆಗೆ ಯತಿಗಳು ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕೇರಳ, ಬೆಂಗಳೂರು ಕಡೆಯಿಂದ ಬರುವ ಫೋಟೋಗ್ರಾಫರ್ಸ್ ಫೋಟೋ ಶೂಟ್ ನೆಪದಲ್ಲಿ ಪ್ರೇಮ ಸಲ್ಲಾಪ ನಡೆಸುವಂತೆ ಜೋಡಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ನೂರಾರು ವರ್ಷಗಳಿಂದ ಅಷ್ಟಮಠಾಧೀಶರು ಓಡಾಡುವ ಪವಿತ್ರ ಸ್ಥಳ, ರಥೋತ್ಸವ ನಡೆಯುವ ಪವಿತ್ರ ಹಾದಿ ರಥಬೀದಿ. ಇಂಥ ಸ್ಥಳದಲ್ಲಿ ಜೋಡಿಗಳ ಸಲ್ಲಾಪ ಕ್ಷೇತ್ರದ ಪಾವಿತ್ರತೆ ಕೆಡಿಸ್ತಾ ಇದೆ ಅಂತ ಮಠದ ವಿದ್ವಾಂಸರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬಹಳ ಉಗ್ರವಾಗಿ ತಡಿಬೇಕಾಗಿದೆ, ಪ್ರತಿಭಟಿಸಬೇಕಾಗಿದೆ. ಯಾಕೆ